ನಮಸ್ಕಾರ. ಮುಖ್ಯಾಂಶಗಳು. ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಚಿತ್ತಾರ ಮೂಡಿಸಿದ ಲೋಹದ ಹಕ್ಕಿಗಳು. ಸೇನೆಯ ಆಧುನೀಕರಣಕ್ಕೆ $130 ಬಿಲಿಯನ್ ವೆಚ್ಚ. ರಾಜನಾಥ್ ಸಿಂಗ್. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ. ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಲು ಸಿದ್ದರಾಮಯ್ಯ ಒತ್ತಾಯ. 70% ಮಾತ್ರ ಶಾಲಾ ಬೋಧನಾ ಶುಲ್ಕ ಆದೇಶ ಹಿನ್ನೆಲೆ ದೂರು ನಿರ್ವಹಣೆಗೆ ಅಧಿಕಾರಯುಕ್ತ ಸಮಿತಿ ರಚನೆ. ಸಚಿವ ಸುರೇಶ್ ಕುಮಾರ್. ಹಾಗೂ ಸಂಸತ್ ಕಲಾಪದಲ್ಲಿ ರೈತ ಕಾಯ್ದೆಗಳ ಕುರಿತು ಚರ್ಚಿಸಲು ವಿರೋಧ ಪಕ್ಷಗಳ ಒತ್ತಾಯ. ಕೃಷಿ ಯೋಜನೆಗಳ ಯಶಸ್ವಿ ಅನುಷ್ಠಾನ ಸರ್ಕಾರ ಪ್ರತಿಪಾದನೆ. ವಾರ್ತೆಗಳ ವಿವರ. ಏಷ್ಯಾದ ಅತಿದೊಡ್ಡ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹಾಗೂ 3 ಸೇನಾಪಡೆಗಳ ಮುಖ್ಯಸ್ಥರು, ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ರಾಜನಾಥ್ ಸಿಂಗ್ ಭಾರತದ ಅಪಾರ ಸಾಮರ್ಥ್ಯವನ್ನು ಹಾಗೂ ರಕ್ಷಣಾ ಮತ್ತು ವಾಯುಯಾನ ಕ್ಷೇತ್ರದಲ್ಲಿ ದೇಶದ ಬಹುಮುಖಿ ಅವಕಾಶಗಳನ್ನು ಪ್ರದರ್ಶಿಸಲು ಏರೋ ಇಂಡಿಯಾ ಉತ್ತಮ ವೇದಿಕೆಯಾಗಿದೆ. ವಿಶ್ವದ ಮೊದಲ ಹೈಬ್ರಿಡ್ ಏರೋ ಮತ್ತು ರಕ್ಷಣಾ ಪ್ರದರ್ಶನವಾಗಿದ್ದು, ಜಾಗತಿಕವಾಗಿ ಕೋವಿಡ್-19 ಸಾಂಕ್ರಾಮಿಕದ ಹೊರತಾಗಿಯೂ ಈ ವರ್ಷದ ಏರೋ ಇಂಡಿಯಾಗೆ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ದೇಶದ ಭದ್ರತಾ ವ್ಯವಸ್ಥೆ ಬಲಪಡಿಸಲು ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದು, ಆತ್ಮನಿರ್ಭರ ಭಾರತ ಅಭಿಯಾನದಡಿ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಗೆ ಒತ್ತು ನೀಡಲಾಗಿದೆ. ಮುಂದಿನ 7-8 ವರ್ಷಗಳಲ್ಲಿ ಸೇನೆಯ ಆಧುನೀಕರಣಕ್ಕಾಗಿ $130 ಬಿಲಿಯನ್ ವೆಚ್ಚ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದರು. ದೇಶದಲ್ಲಿ ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿ ಸಾಧಿಸಲಾಗಿದ್ದು, ದೇಶೀಯವಾಗಿ ಉತ್ಪಾದನೆಗೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ರಫ್ತು ಹಾಗೂ ವಿದೇಶಿ ನೇರ ಬಂಡವಾಳ ಹೂಡಿಕೆಗೂ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡಲಾಗಿದ್ದು, ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ನಾವೀನ್ಯತೆಗೆ ಪ್ರೋತ್ಸಾಹ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಪ್ರಾಯೋಜಿತ ಭಯೋತ್ಪಾದನೆ ಇಂದು ಇಡೀ ವಿಶ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಭಯೋತ್ಪಾದಕ ಕೃತ್ಯಗಳನ್ನು ನಿಗ್ರಹಿಸುವಲ್ಲಿ ಭಾರತ ಯಶಸ್ವಿಯಾಗಿದೆ. ಯಾವುದೇ ಸಂದಿಗ್ಧತೆಯನ್ನು ಎದುರಿಸಲು ಬದ್ಧವಾಗಿದೆ ಎಂದರು. India is one of the fastest growing aviation markets in the world. Establishing MRO facilities in India for civilian and military aircraft will enable operators to achieve faster turnaround times, savings in operating costs. I would also provide a glance to the future technologies and possibilities that will shape the future of rotary wing platforms in India. I am very happy that the HAL, Hindustan Aeronautics Limited, has got the orders of development of 3 new indigenous light combat aircraft, Tejas Mark 1A, from Indian Air Force, valued at the more than rupees 48,000 crores. It is probably the biggest Make in India defense contract till date. India's growing strength and capabilities in aerospace and defense sector is now being realized by everyone. A high-level committee has been constituted which would authorize exports of major indigenous platforms to various countries, leading to faster approvals for their export. India has the potential to become a reliable supplier of defense equipment to many of its friendly nations. Aero India, and I am glad to state, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಜಾಗತಿಕವಾಗಿ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಗಮನ ಸೆಳೆದಿದೆ. ಕೋವಿಡ್-19 ನಡುವೆಯೂ ಯಶಸ್ವಿಯಾಗಿ ಮತ್ತೊಮ್ಮೆ ವೈಮಾನಿಕ ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ. ರಕ್ಷಣಾ ಕ್ಷೇತ್ರಕ್ಕೆ ಕರ್ನಾಟಕ ಮಹತ್ವದ ಕೊಡುಗೆ ನೀಡಿದ್ದು, ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಬಂಡವಾಳ ಹೂಡಿಕೆಗೆ ಅನುಕೂಲಕರ ಸನ್ನಿವೇಶ ನಿರ್ಮಾಣ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. The edition of Aero India is being held in the backdrop of COVID-19 pandemic. I take the holding of this event as affirmation of confidence in the ability of the state administration to tackle COVID pandemic. I also assure the participants that the state has taken utmost care to ensure the safety of delegates and participants. I have been informed that about 540 exhibitors, including 463
Indian exhibitors and 77 foreign exhibitors and companies from 14 foreign countries are participating during the 3-day mega event. This itself is an example of the kind of confidence reposed in the state administration. Which is HAL's answer to the clarion enabling the common man the flying experience. Ladies and gentlemen, ಕಾರ್ಯಕ್ರಮದ ವೇಳೆ ರಾಷ್ಟ್ರಧ್ವಜ, ಭಾರತೀಯ ವಾಯುಪಡೆ ಧ್ವಜ ಹಾಗೂ ಏರೋ ಇಂಡಿಯಾ 2021 ಬಾವುಟಗಳನ್ನು ಹೊತ್ತ 3 Mi-17 ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ಸಾಗಿ ಬರುವ ಮೂಲಕ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಮತ್ತಷ್ಟು ಮೆರುಗು ತಂದುಕೊಟ್ಟವು. 3 ದಿನಗಳ ಕಾಲ ವೈಮಾನಿಕ ಪ್ರದರ್ಶನದಲ್ಲಿ ಸುಖೋಯ್, ತೇಜಸ್, ರಫೇಲ್ ಯುದ್ಧ ವಿಮಾನಗಳು ಆಕರ್ಷಕ ಪ್ರದರ್ಶನ ನೀಡಲಿವೆ. DRDO, BEML, ಇಸ್ರೋ, HAL ಮೊದಲಾದ ಸ್ವದೇಶಿ ಸಂಸ್ಥೆಗಳು ತಮ್ಮ ಸಾಧನೆಗಳನ್ನು ಬಿತ್ತರಿಸುತ್ತಿವೆ. ಈ ಬಾರಿಯ ಪ್ರದರ್ಶನದಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಒಟ್ಟು 14 ದೇಶಗಳ 601 ಪ್ರದರ್ಶನಕಾರರು ಭಾಗಿಯಾಗಿದ್ದು, ಈ ಪೈಕಿ 523 ಭಾರತೀಯ ಪ್ರದರ್ಶನಕಾರರು ಹಾಗೂ 72 ವಿದೇಶಿ ಪ್ರದರ್ಶಕರು ಪಾಲ್ಗೊಂಡಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಹೇಳಿಸಿದೆ. ಅವರ ಭಾಷಣದಲ್ಲಿ ಇನ್ನೂ ಯಾವುದೇ ಮುನ್ನೋಟವಾಗಲಿ ಇಲ್ಲ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ವಿಧಾನಸಭೆಯಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ಸರ್ಕಾರದ ಸಾಧನೆಯನ್ನು ಭಾಷಣದಲ್ಲಿ ಪ್ರಸ್ತಾಪಿಸಲಾಗಿದೆ. ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಕಳೆದಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಹಲವು ಬಾರಿ ಸಚಿವರ ಖಾತೆಗಳನ್ನು ಬದಲಾಯಿಸಲಾಗಿದೆ ಎಂದು ಹೇಳಿದರು. ಕಳೆದ ವರ್ಷ ನೀತಿ ಆಯೋಗವು ನಾವೀನ್ಯತಾ ಸೂಚ್ಯಂಕದಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ನೀಡಿತ್ತು. ಇದನ್ನು ಬಿಜೆಪಿ ಸರ್ಕಾರ ತನ್ನ ಸಾಧನೆ ಎಂದು ರಾಜ್ಯಪಾಲರ ಮೂಲಕ ಹೇಳಿಸಿದೆ. ಕೌಶಲ್ಯಾಭಿವೃದ್ಧಿ ಇಲಾಖೆ ಸ್ಥಾಪನೆ ಮಾಡಿ ವಾರ್ಷಿಕ 5 ಲಕ್ಷ ಮಂದಿಗೆ ತರಬೇತಿ ನೀಡಿದ್ದು ಕಾಂಗ್ರೆಸ್ ಸರ್ಕಾರವಾಗಿದೆ. ಆದರೆ ಇದನ್ನು ಬಿಜೆಪಿ ಸರ್ಕಾರ ತಮ್ಮ ಸಾಧನೆ ಎಂದು ಬಿಂಬಿಸಿದೆ ಎಂದರು. ಸರ್ಕಾರ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲವಾಗಿದ್ದು, ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಬಂದಿಲ್ಲ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ. ಶಾಸಕರ ಕ್ಷೇತ್ರಗಳಿಗೂ ಅನುದಾನ ಸಮರ್ಪಕವಾಗಿ ಬಿಡುಗಡೆಯಾಗಿಲ್ಲ ಎಂದು ಟೀಕಿಸಿದರು. ಅವರು ನಮ್ಮ ಯೋಜನೆಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ, ನಮ್ಮ ಸಾಧನೆಗಳನ್ನೇ ಅವ್ರ ಸಾಧನೆಗಳು ಅಂತ ಹೇಳ್ಕೊಂಡಿದ್ದಾರೆ. ಯಾವುದೇ ಚುನಾಯಿತ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾಡ್ತಕ್ಕಂಥ ಸರ್ಕಾರದ ಕೆಲಸ ಅಲ್ಲ. ವಸ್ತುಸ್ಥಿತಿ ಏನಿದೆ ಅದನ್ನ ಹೇಳ್ಬೇಕು. ರಾಜಕಾರಣ ಇರ್ಬೋದು, ಯೋಜನೆಗಳಿರ್ಬೋದು. ಟೆಂಡರ್ ಮೂಲಕ ಕಾಮಗಾರಿ ಗುತ್ತಿಗೆ ಪಡೆದು ಉಪಗುತ್ತಿಗೆ ನೀಡುವ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಅವಧಿಯಲ್ಲಿ ನಾರಾಯಣಸ್ವಾಮಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕಾಮಗಾರಿಯನ್ನು ಉಪಗುತ್ತಿಗೆ ನೀಡಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಒಂದು ವೇಳೆ ಉಪಗುತ್ತಿಗೆ ನೀಡಿರುವುದು ಗಮನಕ್ಕೆ ಬಂದರೆ ಲೋಕೋಪಯೋಗಿ ಇಲಾಖೆ ಮುಖ್ಯಸ್ಥರಿಂದ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಗತ್ಯವಿದ್ದರೆ ಕಾನೂನು ತಿದ್ದುಪಡಿಗೂ ಸರ್ಕಾರ ಸಿದ್ಧವಿದೆ ಎಂದು ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಗೋವಿಂದ ಕಾರಜೋಳ, ಸರ್ಕಾರಿ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಸೇವೆ ಪಡೆಯುವಾಗ ಮೀಸಲಾತಿ ಪಾಲನೆ ಮಾಡಲು ಸೂಚನೆ ನೀಡಲಾಗಿದೆ. ಲೋಕೋಪಯೋಗಿ, ಜಲಸಂಪನ್ಮೂಲ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳ ಸೇವೆಯನ್ನು ಶಾಶ್ವತವಾಗಿ ವರ್ಗಾವಣೆ ಮಾಡಿದ್ದು, ಇಲಾಖೆಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದು ತಿಳಿಸಿದರು. ಸ್ವಲ್ಪ ತಗೊಂಡಿದ್ದೇವೆ. ಅದರಲ್ಲೂ ಸಿ ಗ್ರೂಪ್ದು ಎಂಥವು ಕ್ಲಾರ್ಕ್ಗಳು, ಈ ಕಂಪ್ಯೂಟರ್ ಆಪರೇಟರು ಮತ್ತು ಉಳಿದಂಥ ಹುದ್ದೆಗಳನ್ನ ತೊಗೊಂಡಿದ್ದೀವಿ. ಡ್ರೈವರ್ಗಳನ್ನ ಇಂಥವು ತೊಗೊಂಡಿದ್ದೀವಿ, ಎಸೆನ್ಷಿಯಲ್ ಇದ್ದದ್ದನ್ನು. ಮತ್ತು ನಮ್ಮಲ್ಲಿ ಸಾಧ್ಯ ಇದ್ದಷ್ಟು ನಾವು ಇದರ ಮುಖಾಂತರ ತೊಗೊಳ್ಳೋದೇ ಇಲ್ಲ, ಔಟ್ಸೋರ್ಸ್ ಮುಖಾಂತರ. ಇಲ್ಲಿ ಅನಿವಾರ್ಯತೆ ಇದ್ದಲ್ಲಿ ಸ್ವಲ್ಪ ತೊಗೊಂಡಿದ್ದೀವಿ. ಈಗ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆದಮೇಲೆ ಸುಮಾರು 900ಕ್ಕಿಂತಲೂ ಹೆಚ್ಚು ಜನ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಆಗಿ ಬರ್ತಾರೆ. ಒಂದು 2-3 ತಿಂಗಳಲ್ಲಿ ಆ ಪ್ರೊಸೆಸ್ ಕಂಪ್ಲೀಟೇ ಆಗ್ತದೆ. ಅದಕ್ಕೆ ಖಂಡಿತವಾಗಿಯೂ ವ್ಯವಸ್ಥೆಯನ್ನು ಮಾಡ್ತೀವಿ. ಈ ಮಧ್ಯೆ ವೀಣಾ ಅಚ್ಚಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ತಲಕಾವೇರಿ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದ ಅಹಿತಕರ ಘಟನೆ ಬಗ್ಗೆ ಪ್ರಕರಣ ದಾಖಲಾಗಿದ್ದು, ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಲ್ಲಿ ಅಷ್ಟಬಂಧವೂ ಸೇರಿದಂತೆ ನಮ್ಮ ಸದಸ್ಯರು ಹೇಳಿದಂತೆ ಅಷ್ಟಬಂಧವೂ ಸೇರಿದಂತೆ ಎಲ್ಲ ಧಾರ್ಮಿಕ ಪ್ರಕ್ರಿಯೆ ಮಾಡಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸ್ತೇವೆ. ಈ ತಾವು ಹೇಳಿದಂಥ ಈ
ಕೊಡಗಿನ ಪ್ರವಾಸಿ ತಾಣದಲ್ಲಿ ನಮ್ಮ ತಲಕಾರಿ ದೇವಾಲಯದಲ್ಲಿರುವಂಥ ಭಕ್ತರು ಪ್ರವಾಸಿಗರ ಹೆಸರಲ್ಲಿ ಗೊಂದಲ ಆಗ್ತದೆ, ಕಾನೂನು ಬಾಹಿರ ಚಟುವಟಿಕೆ ನಡೀತೀರಿ ಅಂತ ಏನು ಹೇಳ್ತೀರಿ, ಅದನ್ನ ಈ ಸದನ ಮುಗಿದ ಒಂದು ವಾರದಲ್ಲಿ ಅಲ್ಲಿರುವ ಜನಪ್ರತಿನಿಧಿಗಳ ಜೊತೆಯಲ್ಲಿ ವಿಧಾನಸೌಧದಲ್ಲೇ ಮೀಟಿಂಗ್ ಮಾಡ್ತೇವೆ. ವಸತಿ ಸಚಿವ ವಿ ಸೋಮಣ್ಣ ಪ್ರತಿಯೊಬ್ಬರಿಗೂ ಸೂರು ದೊರಕಬೇಕು ಎಂಬ ಪ್ರಧಾನಮಂತ್ರಿಯವರ ಕನಸನ್ನು ನನಸಾಗಿಸಲು ವಸತಿ ಇಲಾಖೆ ಪ್ರಯತ್ನಿಸುತ್ತಿದೆ. ರೋಸ್ಟರ್ ಪದ್ಧತಿ ಪಾಲನೆಯಾಗದಿದ್ದರೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದರು. ವೆರಿಫಿಕೇಶನ್ ಮಾಡಿದಾಗ ಇದಕ್ಕೆ ಮೂಲತಃ ಕಾರಣ ಯಾರು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅಲ್ಲಿಯ ಪಂಚಾಯಿತಿ ಚೇರ್ಮನ್ಗಳು ಮತ್ತೆ PDOಗಳನ್ನ ನಾನು ಆಕ್ಷನ್ ತಗೊಂಡಿದ್ದೆ. ಅದು ಎಷ್ಟು ಮಟ್ಟಿಗೆ ದೂರ ಆಯಿತು ಅಂದರೆ ಹೇಳಕ್ ಸಾಧ್ಯ ಇಲ್ಲ. ನಾನು ಆದರೂ ಕೂಡ ಪಾರದರ್ಶಕತೆ ಕಾಪಾಡಬೇಕು, ಅರ್ಹರಿಗೆ ಮಾತ್ರ ಇದು ತಲುಪಬೇಕು. ಇದರಲ್ಲಿ ಕೆಲವರಿಗೆ ಫೌಂಡೇಶನ್ ಹಾಕೊಂಡಿದ್ರು ನಿಜವಾದ ಅರ್ಹರು ಅಂಥವ್ರು ತೊಂದರೆ ಆಗಿದೆ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 20 ಮನೆ, 35 ಮನೆ, 40 ಮನೆ ಮಾಡಿ ಕಳಿಸಿ, ಆದರೆ ಪಾರದರ್ಶಕತೆಯಲ್ಲಿ ಮತ್ತೆ ರೋಸ್ಟರ್ ಸಿಸ್ಟಮ್ನಲ್ಲಿ ಒಂದು ಸಣ್ಣ ಅಪಚಾರವಾಗಬಾರ್ದು ಅನ್ನೋ ಇದನ್ನು ಕೂಡ ನಾವು ಗೈಡ್ಲೈನ್ಸ್ ಅನ್ನು ಕೂಡ ಕೊಟ್ಟಿದ್ದೇವೆ. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಖಾಸಗಿ ಅನುದಾನ ರಹಿತ ಶಾಲಾ ಕಾಲೇಜುಗಳ ಶುಲ್ಕಗಳ ಕುರಿತು ಪೋಷಕರ ತಕರಾರು ಪರಿಹಾರಗಳ ಅಧಿಕಾರಯುಕ್ತ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಕೋವಿಡ್-19 ಹಿನ್ನೆಲೆಯಲ್ಲಿ 2019-20 ಸಾಲಿನ ಬೋಧನಾ ಶುಲ್ಕದ ಶೇಕಡಾ 70% ಮೊತ್ತವನ್ನು ಮಾತ್ರ ಪಡೆಯಬೇಕು ಎಂದು ಶಿಕ್ಷಣ ಇಲಾಖೆ ಜನವರಿ 29ರಂದು ಆದೇಶ ಹೊರಡಿಸಿದೆ. ಇದರ ಆದೇಶದ ಭಾಗವಾಗಿ ತಕರಾರುಗಳ ಪರಿಹಾರಕ್ಕೆ ಸಮಿತಿ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ 6 ವಲಯಗಳಲ್ಲಿ ಪ್ರತ್ಯೇಕ ಸಮಿತಿ, ಮೈಸೂರು ಜಿಲ್ಲೆಯಲ್ಲಿ 2 ಸೇರಿದಂತೆ ರಾಜ್ಯದ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಸಮಿತಿಯನ್ನು ರಚಿಸಲಾಗಿದೆ. ಇಲಾಖಾ ನಿರ್ದೇಶಕರು, ಸಹ ನಿರ್ದೇಶಕರು, DDPI, ಡಯಟ್ ಪ್ರಾಚಾರ್ಯರು, ಡಯಟ್ನ ಹಿರಿಯ ಉಪನ್ಯಾಸಕರನ್ನು ಒಳಗೊಂಡ ವಿವಿಧ ಜಿಲ್ಲಾ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ಸದಸ್ಯರು ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಕೃಷಿ ಕಾನೂನುಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಘೋಷಣೆ ಕೂಗಿದರು. ಈ ವೇಳೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಅವರು ಸುಗಮ ಕಲಾಪಕ್ಕೆ ಅವಕಾಶ ಮಾಡಿಕೊಡುವಂತೆ ಸದಸ್ಯರಲ್ಲಿ ಅನೇಕ ಬಾರಿ ಮನವಿ ಮಾಡಿದರು. ಸದನದ ಗೌರವ ಕಾಪಾಡಬೇಕು, ಸರ್ಕಾರ ಮತ್ತು ರೈತರು ಮಾತುಕತೆ ಮೂಲಕ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು, ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಚರ್ಚೆ ಮುಂದುವರಿಸಲು ಅವಕಾಶ ನೀಡಬೇಕು, ಜೊತೆಗೆ ರೈತರ ಸಮಸ್ಯೆ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ಪ್ರತಿಪಕ್ಷಗಳ ಸದಸ್ಯರಿಗೆ ತಿಳಿಸಿದರು. ಆದರೆ ಸಭಾಪತಿಯವರ ಮನವಿಗೂ ಕಿವಿಗೊಡದೆ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕೆಂದು ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಮುಂದುವರೆಸಿದರು. ಈ ವೇಳೆ ಸಭಾಪತಿಯವರು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿದರೆ ಅಂಥವರನ್ನು ಸದನದಿಂದ ಹೊರಗೆ ಕಳುಹಿಸುವುದಾಗಿಯೂ ಎಚ್ಚರಿಕೆ ನೀಡಿದರು. ಆದರೂ ಸದನದಲ್ಲಿ ಗದ್ದಲ ಮುಂದುವರೆದಿದ್ದರಿಂದ ಆಮ್ ಆದ್ಮಿ ಪಕ್ಷದ 3 ಸದಸ್ಯರನ್ನು ಮಾರ್ಷಲ್ಗಳ ನೆರವಿನೊಂದಿಗೆ ಸದನದಿಂದ ಹೊರಗೆ ಕಳುಹಿಸಿ ಕಲಾಪವನ್ನು ಅರ್ಧ ಗಂಟೆ ಕಾಲ ಮುಂದೂಡಲಾಯಿತು. ಮತ್ತೆ ಸದನ ಸೇರಿದಾಗ ರಾಷ್ಟ್ರಪತಿ ಭಾಷಣ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರಪತಿ ಭಾಷಣ ಮೇಲಿನ ವಂದನಾ ನಿರ್ಣಯಕ್ಕೆ ಹೆಚ್ಚು ಸಮಯ ಒದಗಿಸಲಾಗಿದೆ. ಇಂದು ಮತ್ತು ನಾಳೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆಯನ್ನು ರದ್ದುಪಡಿಸಲಾಗಿದೆ. ಚರ್ಚೆಗೆ ಹೆಚ್ಚು ಸಮಯ ಒದಗಿಸಿರುವುದರಿಂದ ಎಲ್ಲ ಪಕ್ಷಗಳ ಸದಸ್ಯರು ಇದರಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿದೆ ಎಂದರು. Today question hour may be suspended and tomorrow question hour and 0 hour may be suspended and we can take it for 15 hours so that all the parties can also participate in the discussion. भर में उसकी सराहना हो रही है. ಬಿಜೆಪಿಯ ವಿಜಯಪಾಲ್ ಸಿಂಗ್ ತೋಮರ್, ಕೇಂದ್ರದಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರ ಜನಪರ ಮತ್ತು ರೈತರ ಪರ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಆರೋಗ್ಯ, ಶಿಕ್ಷಣ, ಮೂಲಸೌಕರ್ಯ ಮತ್ತಿತರ ವಲಯಗಳಿಗೆ ಪ್ರಮುಖ ಆದ್ಯತೆ ನೀಡಿ ಹೆಚ್ಚಿನ ಅನುದಾನ ಒದಗಿಸುತ್ತಿದೆ. ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಇವೆಲ್ಲವನ್ನು ಪ್ರಸ್ತಾಪಿಸಿರುವುದಕ್ಕೆ ಧನ್ಯವಾದಗಳು ಎಂದರು. 2.76 लाख करोड़ का विशेष पैकेज प्रधानमंत्री गरीब कल्याण योजना का जारी किया, जिससे 80 करोड़ लोगों को 5 किलो प्रति माह प्रति व्यक्ति. ये हालत, इसलिए इस हालत को मैं एक चीज के लिए बधाई देता हूं. ಪ್ರತಿಪಕ್ಷದ ನಾಯಕ ಗುಲಾಂ ನಬಿ ಆಜಾದ್, ಪ್ರತಿಭಟನೆ ನಡೆಸುತ್ತಿರುವ ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸಬೇಕು, ಹೊಸ ಕೃಷಿ ಕಾನೂನುಗಳನ್ನು ಕೂಡಲೇ ವಾಪಸ್ ಪಡೆಯಬೇಕು, ಗಣರಾಜ್ಯೋತ್ಸವ ದಿನ ದೆಹಲಿಯ ಕೆಂಪುಕೋಟೆಯಲ್ಲಿ ಹಿಂಸಾಚಾರಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಅಮಾಯಕ ರೈತರ ಮೇಲೆ ಪ್ರಕರಣ ದಾಖಲಿಸಬಾರದು ಎಂದರು.
ಹಿಂದಿನ ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸುವ ಬೇಡಿಕೆಯೇ ಇರಲಿಲ್ಲ. ವಿಭಜನೆ ನಂತರ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ ಎಂದರು. मजबूरियां आती हैं तो ये बहुत अच्छा कदम हुआ है बीडीसी का और डीडीसी का, उसके लिए मैं सरकार को बहुत बधाई देना चाहता हूँ. जो अच्छी बात है उसकी अच्छी है, लेकिन बाकी माननीय प्रधानमंत्री जी कुछ नहीं है, कुछ दिखाई नहीं. हम नॉर्थ ईस्ट और जम्मू कश्मीर में कोई भी ऐसा कदम न लें जिसकी वजह से जम्मू कश्मीर लद्दाख मिलाकर और नॉर्थ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ತಗೋ ಒಳ್ಳೆ ಸುದ್ದಿ ಸರ್, ಇವತ್ತಿನಿಂದ ನಿಮಗೆ ಪೆಟ್ರೋಲ್ ಮೇಲೆ 20% ರಿಯಾಯಿತಿ ಸಿಗುತ್ತೆ. 20% ಹೊಡಿತು. ಮತ್ತೆ ನನ್ನ ಉಳಿದ ಹಣ ಗುಂಡ ಡಾರ್ಲಿಂಗ್, ಅದು ನಿಮ್ ಕೈಲೇ ಇದೆ. 45 ಸ್ಪೀಡ್ ನಲ್ಲಿ ಗಾಡಿ ಓಡಿಸಿ, ರೆಡ್ ಲೈಟ್ ಇದ್ದಾಗ ಇಂಜಿನ್ ಆಫ್ ಮಾಡಿ, 20% ಪೆಟ್ರೋಲ್ ಖಂಡಿತ ಉಳಿತೆ. ಎರಡು ಒಂದೇ ತಾನೆ. Download the PCRA Android app to know more about saving fuel. Issued in public interest by Petroleum Conservation Research Association, Government of India. ಲೋಕಸಭೆಯಲ್ಲಿ ಪ್ರತಿಪಕ್ಷ ಸದಸ್ಯರು ಕೃಷಿ ಕಾನೂನುಗಳ ಬಗ್ಗೆ ಚರ್ಚೆ ಕೈಗೆತ್ತಿಕೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಇಂದು ಅನೇಕ ಬಾರಿ ಮುಂದೂಡಲಾಯಿತು. ಇಂದು ಸಂಜೆ 4 ಗಂಟೆಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಪ್ರತಿಪಕ್ಷಗಳ ಸದಸ್ಯರು ರೈತರ ವಿಷಯವಾಗಿ ಗದ್ದಲ ಆರಂಭಿಸಿದರು. ಸಭಾಧ್ಯಕ್ಷ ಓಂ ಬಿರ್ಲಾ ಸದಸ್ಯರು ಸಂಯಮ ಕಾಪಾಡಿಕೊಳ್ಳಬೇಕು, ಸದನದ ಘನತೆ ಕಾಪಾಡಬೇಕು, ಚರ್ಚೆಗೆ ನಿರ್ದಿಷ್ಟ ವಿಷಯವನ್ನು ಸೂಚಿಸಿದರೆ ಸರ್ಕಾರಕ್ಕೆ ಸೂಚಿಸಲಾಗುವುದು ಎಂದರು. ಸಭಾಧ್ಯಕ್ಷರ ಮನವಿಗೆ ಕಿವಿಗೊಡದ ಪ್ರತಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದ್ದರಿಂದ ಕಲಾಪವನ್ನು ಮತ್ತೊಮ್ಮೆ 4:30ಕ್ಕೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಅದೇ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ 5 ಗಂಟೆಗೆ ಕಲಾಪ ಮುಂದೂಡಲಾಯಿತು. ಸದಸ್ಯರ ಗದ್ದಲದ ನಡುವೆ ಮಾತನಾಡಿದ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಯ ನಂತರ ರೈತರ ವಿಷಯಗಳ ಕುರಿತ ಚರ್ಚೆಗೆ ಪ್ರತಿಪಕ್ಷಗಳ ಮುಖಂಡರು ಒಪ್ಪಿದ್ದಾರೆ. ಆದರೆ ಇದೀಗ ಏಕಾಏಕಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದರು. सदन को ये अच्छी बात नहीं है होगी, लेकिन चर्चा नहीं करने दी जा रही है विपक्ष द्वारा और ये देखा गया. ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಕರ್ನಾಟಕ ಮತ್ತು ಕೇರಳ ಎನ್ಸಿಸಿ ಕೆಡೆಟ್ಗಳಿಗೆ ಬೆಂಗಳೂರಿನ ರಾಜಭವನದಲ್ಲಿಂದು ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ರಾಜ್ಯಪಾಲ ವಜುಭಾಯಿ ವಾಲಾ, ಯುವಜನ ಮತ್ತು ಕ್ರೀಡೆ ಖಾತೆ ಸಚಿವ ಡಾಕ್ಟರ್ ನಾರಾಯಣಗೌಡ ಹಾಗೂ ಎನ್ಸಿಸಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ವಜುಭಾಯಿ ವಾಲಾ, ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡ ಎನ್ಸಿಸಿ ಕೆಡೆಟ್ಗಳ ಸಾಧನೆ ಅಭಿನಂದನೀಯ. ಗಣರಾಜ್ಯೋತ್ಸವ ದಿನದಂದು ದೇಶದ ಶಕ್ತಿ ಪ್ರದರ್ಶನ ಮತ್ತು ಸಾಮರ್ಥ್ಯವನ್ನು ಅನಾವರಣಗೊಳಿಸಲಾಗುತ್ತದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಗೌರವದ ಸಂಕೇತ ಎಂದರು. ಯುವಶಕ್ತಿ ಸಶಕ್ತವಾಗಿದ್ದರೆ ಮಾತ್ರ ದೇಶ ಬಲಿಷ್ಠವಾಗಲು ಸಾಧ್ಯ. ಯುವಜನಾಂಗ ವ್ಯಸನಕ್ಕೊಳಗಾದರೆ ದೇಶದ ಪ್ರಗತಿ ಕುಂಠಿತವಾಗುತ್ತದೆ. ಎನ್ಸಿಸಿ ಯುವಜನಾಂಗದಲ್ಲಿ ಶಿಸ್ತು, ಚಾರಿತ್ರ್ಯ ನಿರ್ಮಾಣ ಮತ್ತು ದೇಶ ಪ್ರೇಮವನ್ನು ಮೂಡಿಸುತ್ತದೆ ಎಂದು ಬಣ್ಣಿಸಿದರು. हमें किसी के डरने की जरूरत नहीं है, चाहे पाकिस्तान हो, चाहे चीन हो, चाहे कोई भी राष्ट्र हो, मगर हम बलवान हैं, हम सशक्त हैं, हम किसी के साथ भी टक्कर ले सकते हैं. ऐसी मन में जिजीविषा होना चाहिए. मैंने कई बार कहा है, आज भी कहूँगा कि जो युवान है, युवानों के मन में राष्ट्र के प्रति प्रेम होता है, कठिनाइयों के प्रति, कठिनाइयों के सामने लड़ाई करने की जिजीविषा होती है. ಇದಕ್ಕೂ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸೌಹಾರ್ದ ಗೀತೆ ಗಾಯನ ನಡೆಯಿತು. ವಿಧಾನಸಭೆಯಲ್ಲಿಂದು ಸಾರ್ವಜನಿಕ ವಲಯದ ಉದ್ಯಮಗಳ ಮೇಲಿನ ಲೆಕ್ಕ ಪರಿಶೋಧನಾ ವರದಿ ಮಂಡನೆಯಾಗಿದೆ. ವರದಿ ಬಗ್ಗೆ ಬೆಂಗಳೂರಿನಲ್ಲಿಂದು ವಿವರ ನೀಡಿದ ಮಹಾಲೇಖಪಾಲ ಅನು ಫ್ರಾನ್ಸಿಸ್,
2018-19 ಸಾಲಿನ ವರದಿಯು ವಿವಿಧ ವಲಯಗಳ ಕಂಪನಿಗಳು, ಶಾಸನಬದ್ಧ ನಿಗಮಗಳ ಕಾರ್ಯನಿರ್ವಹಣೆಯ ದಕ್ಷತೆಯನ್ನು ವಿವರಿಸುತ್ತದೆ. ಇಂಧನ, ವಾಣಿಜ್ಯ, ಕೈಗಾರಿಕೆ, ಸಾರಿಗೆ ಸೇರಿದಂತೆ ಹಲವು ಇಲಾಖೆಗಳ ಅನುಪಾಲನಾ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನು ಸೇರಿಸಲಾಗಿದೆ ಎಂದರು. ವಿದ್ಯುತ್ ವಲಯಕ್ಕೆ ಸಂಬಂಧಿಸಿದ 5 ಉದ್ಯಮಗಳು ಲಾಭ ಗಳಿಸಿದ್ದು 6 ಉದ್ಯಮಗಳು ನಷ್ಟ ಅನುಭವಿಸಿವೆ. 90 ಸಾರ್ವಜನಿಕ ವಲಯ ಉದ್ಯಮಗಳ ಪೈಕಿ 49 ಉದ್ಯಮಗಳು ಲಾಭದಾಯಕವಾಗಿವೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಟ್ಟು ಹೋಗಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ದುರಸ್ತಿ ವಿಷಯದಲ್ಲಿ ನಿಯಮ ಉಲ್ಲಂಘಿಸಿದೆ. ಇದರಿಂದ 75 ಕೋಟಿ 90 ಲಕ್ಷ ರೂಪಾಯಿಯಷ್ಟು ಹೆಚ್ಚುವರಿ ವೆಚ್ಚ ಮಾಡಲಾಗಿದೆ ಎಂದು ತಿಳಿಸಿದರು. The form of capital and the long-term loan is concerned in this 140 PSUs as on 31st 2019. It stood at 1,32,841.77 crore. This included investment of 55,573.93 crore in power sector PSUs and 77,267.84 crore in PSUs other than power sector. During 18-19, state government contributed 7,361.64 crore in power sector PSUs. ಸ್ವಂತ ಉದ್ಯೋಗ ಪ್ರಾರಂಭಿಸಲು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆ ಸಹಕಾರಿಯಾಗಿದ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಬೆಳಗಾವಿ ನಗರದ ಕಪಿಲೇಶ್ವರ ಕಾಲೋನಿಯ ಪ್ರಸಾದ ತೆವರೆ ಯೋಜನೆಯಡಿ ಸ್ಥಳೀಯ ಬ್ಯಾಂಕ್ನಿಂದ ಸಾಲ ಪಡೆದು ಅಗರಬತ್ತಿ ಕಾರ್ಖಾನೆ ಆರಂಭಿಸಿ ಇತರರಿಗೂ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ಅಗರಬತ್ತಿ ತಯಾರಿಸುವುದರ ಜೊತೆಗೆ ತಾವೇ ಪ್ಯಾಕಿಂಗ್ ಮಾಡಿ ಸ್ವಂತ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಪ್ರಸಾದ ತೆವರೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನ ಯೋಜನೆಯಡಿ 7 ಲಕ್ಷ ರೂಪಾಯಿ ಸಾಲ ಪಡೆದು ಕಳೆದ ಹಲವು ತಿಂಗಳಿನಿಂದ ಅಗರಬತ್ತಿ ತಯಾರಿಸುತ್ತಿದ್ದೇನೆ. ಉದ್ಯಮದಲ್ಲಿ ಹೆಚ್ಚಿನ ಲಾಭಾಂಶ ಬಂದಿದ್ದು ಹಲವರಿಗೆ ಉದ್ಯೋಗ ನೀಡಿದ್ದೇನೆ ಎಂದರು. ಮನೆಯಲ್ಲಿ ಬಂಡವಾಳ ಕೊಟ್ಟರು, ತಂದೆ ತಾಯಿ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ವಿ. ಅದರಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಒಂದು ಮಷಿನಿಂದ ಹೊಟ್ಟೆ ನಡೀಲಿಲ್ಲ. ಸ್ವಲ್ಪ ದಿನ PMEGP ಲೋನ್ ಹಾಕಿ ಸಿಂಡಿಯರ್ ಬ್ಯಾಂಕ್ದಿಂದ 7 ಲಕ್ಷ ರೂಪಾಯಿ ಲೋನ್ ಸಿಕ್ಕಿತ್ತು ನಮಗೆ. ಅದು ಚೆನ್ನಾಗಿ ಅವರು ಸಪೋರ್ಟ್ ಮಾಡಿದರು, ಮ್ಯಾನೇಜರ್ ಅವರು. ಆದಮೇಲೆ PMEGP ಲೋನ್ ತೊಗೊಂಡು ನಾವು 4 ಮಷಿನ್ ಹಾಕಿದ್ದೀನಿ. ಈಗ ನಂದು ಜೀವನ ಚೆನ್ನಾಗಿದೆ. ಪ್ರಸಾದ್ ತೆವರೆ ಅವರ ಪತ್ನಿ ಪೂಜಾ ಅಗರಬತ್ತಿ ಉದ್ಯಮದಿಂದ ತಮ್ಮ ಜೀವನ ನಿರ್ವಹಣೆ ಸುಲಭವಾಗಿದೆ. ಯೋಜನೆಯಿಂದ ಹೊಸ ಆವಿಷ್ಕಾರ ಅಳವಡಿಸಿಕೊಳ್ಳಲು ಸಹಕಾರಿಯಾಯಿತು ಎಂದು ತಿಳಿಸಿದರು. ನಾನು ನಮ್ಮ ಮನೆಯವ್ರು ಕೂಡಿ ಅಗರಬತ್ತಿ ಬಿಸ್ನೆಸ್ ನಡ್ಸಾಕತ್ತೀವಿ ರೀ. ಮೊದಲಾಗಿ ನಾವು ಯೂಟ್ಯೂಬ್ ಒಳಗೆ ನೋಡಿ ಸಣ್ಣದೊಂದು ಮಷಿನ್ ತೊಗೊಂಡು ಕೆಲಸ ಮಾಡಿದ್ದು ರೀ. ಆಮ್ಯಾಗ PMEGP ಲೋನ್ ತೊಗೊಂಡು ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಮಷಿನ್ ಹಾಕಿ ಎಲ್ಲ ಹೆಂಗಸ್ರಿಗೆ ಅದು ಕೆಲಸ ಕೊಟ್ಟು ನಮ್ಮದು ಕೆಲಸ ನಡೆದೈತೆ ರೀ. ಈಗ ಒಂದು 5 ಜನ ಕೆಲಸ ಮಾಡಕತ್ತಾರೆ. ಪ್ಯಾಕಿಂಗ್ ಎಲ್ಲ ನಾವು ಮಾಡ್ತೀವಿ. ಐತ್ರಿ ಸುಧಾರಿಸೈತೆ, ಮೊದಲಿಕ್ಕಿಂತನೂ ಸುಧಾರಿಸೈತೆ, ಚಲೋ ಐತ್ರಿ. ಲೋನಿಂದ ಅಂದ್ರೆ ಮೊದಲು ಏನು ಇರಲಿಲ್ಲ ರೀ, 1 ಮಷಿನ್ ಮ್ಯಾಗ ನಡೆಸಿದ್ದು ರೀ. ಮತ್ತು ಈಗ PMEGP ಲೋನ್ದಿಂದ ನಾವು ಒಂದು ಸ್ವಲ್ಪ ಒಂದು 2-3 ಮಷಿನ್ ಹಾಕಿ ನಾವಿಲ್ಲಿ 2 ವರ್ಷ ಕಾರ್ಮಿಕರಾದ ಪದ್ಮ ಕಳೆದ 2 ವರ್ಷಗಳಿಂದ ಅಗರಬತ್ತಿ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸ್ಥಳೀಯವಾಗಿ ಉದ್ಯೋಗ ದೊರೆತಿರುವುದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು. ಇಲ್ರಿ ಪೌಡರ್ ಕಲಿಸೋದ್ರಿ, ಗಟ್ಟ ಕಟ್ಟೋದು, ಮಿಷಿನ್ ಚಾಲೂ ಮಾಡೋದು, ಪ್ಯಾಕಿಂಗ್ ರೀ ಎಲ್ಲ ಚಲೋ ಐತ್ರಿ ಕೆಲಸ. ನಾವೇ ಬೇಕು ಅದನ್ನು ಕಲಿತೋರಿಲ್ಲ. ರಾಜ್ಯ ಶಿಲ್ಪಕಲಾ ಅಕಾಡೆಮಿ ವತಿಯಿಂದ ಶಿವಮೊಗ್ಗದ ರಂಗಾಯಣ ಆವರಣದಲ್ಲಿ ಇಂದಿನಿಂದ 15 ದಿನಗಳ ಕಾಲ ಶಿಲ್ಪಕಲಾ ಶಿಬಿರ ಏರ್ಪಡಿಸಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಕಲಾವಿದರು ಭಾಗವಹಿಸಿದ್ದು ತಮ್ಮ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಲಿದ್ದಾರೆ. ಕೊರೋನಾ ಸಂಕಷ್ಟದಿಂದ ಬಳಲಿದ್ದ ಕಲಾವಿದರಿಗೆ ಇದೊಂದು ಉತ್ತಮ ವೇದಿಕೆಯಾಗಿದ್ದು ಶಿಬಿರಕ್ಕೆ ಭೇಟಿ ನೀಡುವ ಕಲಾಪ್ರಿಯರ ಸೆಳೆಯಲು ಸಹಕಾರಿಯಾಗಿದೆ. ಶಿಬಿರದಲ್ಲಿ ರಾಜ್ಯದ ಪ್ರಸಿದ್ಧ ನಾಟಕದ ಪಾತ್ರಗಳ ಕಲಾಕೃತಿಗಳನ್ನು ರಚಿಸಲಾಗಿದ್ದು ತುಳುನಾಡಿನ ಭೂತಕೋಲ, ಕೇರಳದ ಕಥಕಳಿ, ಯಕ್ಷಗಾನ ಕಲಾಕೃತಿಗಳು ಆಕರ್ಷಣೀಯವಾಗಿವೆ. ಈಗ ನಾ ಮಾಡ್ತಾ ಇರೋ ಡಿಡಿ ನ್ಯೂಸ್ನೊಂದಿಗೆ ಕಲಾವಿದ ಗಣೇಶ್ ಕಲಾವಿದರ ಕೌಶಲ್ಯತೆ ವಿನಿಮಯ ಮಾಡಿಕೊಳ್ಳಲು ಈ ಶಿಬಿರ ಅತ್ಯುತ್ತಮ ವೇದಿಕೆಯಾಗಿದೆ ಎಂದರು. ನಾಟಕ ಇದೆ, ಅದರಲ್ಲಿರುವ ಗೌರವ ಪಾತ್ರಧಾರಿಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರಿಂದ ಎಲ್ಲ ಜಿಲ್ಲೆಯಿಂದ ಬಂದಿರುವಂಥ ಕಲಾವಿದರ ಪರಿಚಯ ಆಗುತ್ತೆ, ಒಬ್ಬರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮತ್ತು ಒಬ್ಬರ ಶೈಲಿಯನ್ನು ಇನ್ನೊಬ್ಬರು ನೋಡಿ ಕಲಿಯಬಹುದು.
ವತಿಯಿಂದ ಶಿಲ್ಪಿ ಬಸವರಾಜ್, ಕೊರೋನಾ ಸಂಕಷ್ಟದಲ್ಲಿದ್ದ ಕಲಾವಿದರಿಗೆ ಈ ಶಿಬಿರದಲ್ಲಿ ವಿಪುಲ ಅವಕಾಶಗಳು ದೊರೆಯಲಿವೆ. ಕಲಾಪ್ರಿಯರೊಂದಿಗೆ ಬಾಂಧವ್ಯ ವೃದ್ಧಿಸಿಕೊಳ್ಳಲು ಉತ್ತಮ ವೇದಿಕೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. 17 ಕಲಾಕೃತಿಗಳು ಸ್ಥಾಪನೆ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಇದೊಂದು ದೊಡ್ಡ ಕ್ಯಾಂಪ್ ಅಂತ ಹೇಳ್ಬೋದು. ತುಂಬ ಕಲಾವಿದರಿಗೂ ತುಂಬ ಅನುಕೂಲ ಆಗಿದೆ ಕ್ಯಾಂಪಿಂದ. ರಂಗಾಯಣ ಆಡಳಿತಾಧಿಕಾರಿ ಶಫೀಕ್ 15 ದಿನಗಳ ಕಾಲ ನಡೆಯಲಿರುವ ಶಿಬಿರದಲ್ಲಿ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾಕೃತಿಗಳನ್ನು ಅನಾವರಣಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅದರ ಕೂಡ ಇಲ್ಲಿ ಒಂದು ಜೀವ ತಳೆದಿದೆ. ಮುಂದಿನ ದಿನಗಳಲ್ಲಿ ಈ ಶಿಲ್ಪಗಳು ನಮ್ಮ ರಂಗಾಯಣಕ್ಕೆ ಒಂದು ಹೊಸ ಮೆರುಗು ನೀಡಲಿದೆ. ನೋಡುಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ಇದು ಬಹಳ ಪೂರಕವಾಗಿದೆ. ಶಿಬಿರ ನಿರ್ದೇಶಕ ನಾರಾಯಣ್ ದೇಶದ ವಿವಿಧ ಭಾಗಗಳಲ್ಲಿನ ಕಲಾವಿದರನ್ನು ಒಂದೆಡೆ ಸೇರಿಸುವ ಮತ್ತು ಕಲಾ ಕೌಶಲ್ಯ ವಿನಿಮಯಕ್ಕೆ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಈ ಶಿಬಿರ ಆಯೋಜಿಸಲಾಗಿದೆ ಎಂದರು. ಸುಮಾರು 15 ಜನ ಹಿರಿಯ ಶಿಲ್ಪಿಗಳು ಮತ್ತು 15 ಜನ ಸಹಾಯಕ ಕಿರಿಯ ಶಿಲ್ಪಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಇದು ರಂಗಾಯಣಕ್ಕೆ ಅಂದರೆ ಇಲ್ಲಿ ರಂಗಕ್ಕೆ ಸಂಬಂಧಪಟ್ಟಿದ್ದ, ನಾಟಕಕ್ಕೆ ಸಂಬಂಧಪಟ್ಟಿದ್ದ ಶಿಲ್ಪಗಳು ಇಲ್ಲಿ ತಯಾರಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಜೈವಿಕ ಘನತ್ಯಾಜ್ಯ ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರ ಇಂದು ಗೋಬರ್ಧನ್ ಪೋರ್ಟಲ್ಗೆ ಚಾಲನೆ ನೀಡಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್, ಜಲಶಕ್ತಿ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ಗಿರಿರಾಜ್ ಸಿಂಗ್ ಪೋರ್ಟಲ್ಗೆ ಚಾಲನೆ ನೀಡಿದರು. ಗಿರಿರಾಜ್ ಸಿಂಗ್, ಜೈವಿಕ ಗೊಬ್ಬರ ಹೆಚ್ಚು ಉತ್ಪಾದನೆಯಾಗಲು ಈ ಪೋರ್ಟಲ್ ನೆರವಾಗಲಿದೆ. ಎನ್ಡಿಡಿಬಿ ಈ ನಿಟ್ಟಿನಲ್ಲಿ ರೈತರನ್ನು ಪ್ರೋತ್ಸಾಹಿಸುತ್ತಿದೆ. ದೇಶದಲ್ಲಿ 30 ಕೋಟಿಗೂ ಅಧಿಕ ಜಾನುವಾರುಗಳು ಇರುವುದರಿಂದ ಅಧಿಕ ಪ್ರಮಾಣದ ಜೈವಿಕ ಗೊಬ್ಬರವನ್ನು ಉತ್ಪಾದಿಸಬಹುದಾಗಿದೆ ಎಂದರು. धन्यवाद योग्य है कि यहाँ ऑर्गेनिक खेती की ओर ग्रोथ बहुत अच्छा है. अभी भी हम 18% पर हैं और ये जो 30 करोड़ जानवर हैं देश के अंदर में, ये 30 करोड़ कैटल है, बैफेलो है और एवरेज अगर हम 7 किलो गोबर लेते हैं तो ये गोवर्धन कितना बड़ा ಪಶುಪಾಲನ್. ಗಜೇಂದ್ರ ಸಿಂಗ್ ಶೇಖಾವತ್, ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ಸ್ವಚ್ಛ ಭಾರತ್ ಅಭಿಯಾನವನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಬಯಲು ಶೌಚ ಮುಕ್ತ ಗುರಿ ಮುಟ್ಟಲಾಗಿದೆ. ಇದೀಗ ಮತ್ತೊಂದು ಹೆಜ್ಜೆಯಾಗಿ ಜೈವಿಕ ಘನತ್ಯಾಜ್ಯ ನಿರ್ವಹಣೆಗೆ ಒತ್ತು ನೀಡಲಾಗುತ್ತಿದೆ. ಇದರಿಂದ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಮತ್ತಷ್ಟು ಹೆಚ್ಚಾಗಲಿದ್ದು ಗೊಬ್ಬರ ಉತ್ಪಾದನೆಯು ವೃದ್ಧಿಸಲಿದೆ ಎಂದರು. अपने ओपनिंग रिमार्क्स में सेक्रेटरी साहब ने और इस पर पोर्टल को इंट्रोड्यूस कराते हुए अरुण बरोका जी एडिशनल सेक्रेटरी साहब ने जो बात कही है, माननीय प्रधानमंत्री जी की आंखों से पूरे देश ने एक सपना देखा और वो सपना था स्वच्छता का. एक नई क्रांति का सूत्रपात देश में हुआ और हम सब निश्चित रूप से 130 करोड़ लोग इस बात पर गर्व कर सकते हैं कि दुनिया का सबसे बड़ा सैनिटेशन प्रोग्राम और उसी के साथ साथ में दुनिया का सबसे बड़ा बिहेवियरल चेंज प्रोग्राम हमने सक्सेसफुली पिछले 5 साल में करके दिखाया. आज पर्यावरण को ಧರ್ಮೇಂದ್ರ ಪ್ರಧಾನ್, ತ್ಯಾಜ್ಯದಿಂದ ಲಾಭ ಮಾಡಿಕೊಳ್ಳುವತ್ತ ಗೋಬರ್ಧನ್ ಯೋಜನೆಯು ಒಂದಾಗಿದೆ. ತ್ಯಾಜ್ಯದಿಂದ ಎಥನಾಲ್, ಜೈವಿಕ ಡೀಸೆಲ್ ಉತ್ಪಾದಿಸಬಹುದಾಗಿದ್ದು ಜನರಿಗೆ, ಮುಖ್ಯವಾಗಿ ರೈತರಿಗೆ ಪರೋಕ್ಷವಾಗಿ ಸಾವಿರಾರು ಕೋಟಿ ರೂಪಾಯಿ ಇದರಿಂದ ಲಾಭವಾಗಲಿದೆ ಎಂದರು. इनकम हम किसानों को देने की व्यवस्था कर दिए हैं. सीबीजी और इस पोर्टल में जानकारी जो रहेगा उसकी दिशा में एक बड़ी कदम है. एथेनॉल जो 6 साल पहले 0.67% हम अपनी आवश्यकता की ले पाते थे, इसी साल ये 8.5% हो गया और आने वाले 3-4 साल के अंदर ये 20% तक भी चले जाएगा. कृषि मंत्री नरेंद्र सिंह तोमर ने कहा है कि राज सिंह जी, राज्य मंत्री माननीय श्री रतनलाल कटारिया जी, सचिवगण, अन्य अधिकारीगण और उपस्थित मित्रों, ನರೇಂದ್ರ ಸಿಂಗ್ ತೋಮರ್, ಸ್ವಚ್ಛ ಭಾರತ ಮಿಷನ್ 2ನೇ ಹಂತದಡಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶ ಮತ್ತು ಆದಾಯ ವೃದ್ಧಿಗೆ ಈ ಉಪಕ್ರಮ ನೆರವಾಗಲಿದೆ ಎಂದರು. ODF प्लस के एक मुख्य घटक को आगे बढ़ाने के लिए और देश की ग्रामीण अर्थव्यवस्था को बल देने के लिए गोवर्धन एकीकृत पोर्टल का. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಚಿತ್ತಾರ ಮೂಡಿಸಿದ ಲೋಹದ ಹಕ್ಕಿಗಳು. ಸೇನೆಯ ಆಧುನೀಕರಣಕ್ಕೆ $130 ಬಿಲಿಯನ್ ವೆಚ್ಚ. ರಾಜನಾಥ್ ಸಿಂಗ್. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ. ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಚುರುಕುಗೊಳಿಸಲು ಸಿದ್ದರಾಮಯ್ಯ ಒತ್ತಾಯ. 70% ಮಾತ್ರ ಶಾಲಾ ಬೋಧನಾ ಶುಲ್ಕ ಆದೇಶ ಹಿನ್ನೆಲೆ ದೂರು ನಿರ್ವಹಣೆಗೆ ಅಧಿಕಾರಯುಕ್ತ ಸಮಿತಿ ರಚನೆ. ಸಚಿವ ಸುರೇಶ್ ಕುಮಾರ್. ಹಾಗೂ ಸಂಸತ್ ಕಲಾಪದಲ್ಲಿ ರೈತ ಕಾಯ್ದೆಗಳ ಕುರಿತು ಚರ್ಚಿಸಲು ವಿರೋಧ ಪಕ್ಷಗಳ ಒತ್ತಾಯ. ಕೃಷಿ ಯೋಜನೆಗಳ ಯಶಸ್ವಿ ಅನುಷ್ಠಾನ ಸರ್ಕಾರ ಪ್ರತಿಪಾದನೆ. ವೀಕ್ಷಕರೇ ಗಮನಿಸಿ, ವಿಧಾನಮಂಡಲ ಅಧಿವೇಶನದ ಕಾರ್ಯಕಲಾಪಗಳ ಸಮೀಕ್ಷೆ ವಿಧಾನಮಂಡಲದಲ್ಲಿಂದು ರಾತ್ರಿ 10:30ಕ್ಕೆ ಡಿಡಿ ಚಂದನದಲ್ಲಿ ಪ್ರಸಾರವಾಗಲಿದೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ ಚಂದನದಲ್ಲಿ. ನಮಸ್ಕಾರ.